ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಪ, ಗಂಡಿನ ಕಡೆಯವರು ಬಂದ್ರು. ಹೌದಾ? ನೀನ್ ಬೇಗ ತಯಾರಾಗಿ ಬಂದ್ಬಿಡಮ್ಮ. ಸರಿ ಅಪ್ಪ. ದಾರಿ ಬಿಡು. ಜಾನ್ವಿ, ತಾಂಬೂಲಿ ತಟ್ಟೆಲ್ಲ ತಗೊಂಡಿತ್ತಾನೆ? ಹ್ಞೂ ಅಪ್ಪ. ಏನು ಬಿಟ್ಟಿಲ್ಲ ತಾನೆ? ಇಲ್ಲ ಅಪ್ಪ. ಶ್ರೀಮಂತು, ಬಾಪ ಹೋಗೋಣ. ಪಾ, ಒಂದು ನಿಮಿಷ. ಯಾಕೋ ಶ್ರೀಮಂತು, ನಡಿ ಒಳಗಡೆ ಹೋಗೋಣ. ಅಪ್ಪ, ನೀವೆಲ್ಲ ಒಳಗಡೆ ಹೋಗಿರಿ. ಸ್ವಾಮಿ ಬರ್ತೀಯಾನಂತೆ, ನಾನು ಕರ್ಕೊಂಡು ಬರ್ತೀನಿ. ಅಣ್ಣ, ನೀವು ಬೇಕಾದ್ರೆ ಒಳಗೋಗಿರಿ, ನಾನು ಇಲ್ಲೇ ಇದ್ದು ಅವ್ರನ್ನ ಕರ್ಕೊಂಡ್ಬರ್ತೀನಿ. ನಾನು ಇಲ್ಲ ಅಂದ್ರೆ ಅವ್ನು ಬೇಜಾರು ಮಾಡ್ಕೋತಾನೆ. ಹೊರಟಿದ್ದಾನಂತೆ, ಇನ್ನೊಂದು 5 ನಿಮಿಷ ಬಂದ್ಬಿಡ್ತಾನೆ. ಅದು ಅಲ್ಲದೆ ನೀವೆಲ್ಲ ಇನ್ನೂ ಇಲ್ಲೇ ಇದ್ರೆ ಹೆಣ್ಣು ಮನೆಯವ್ರು ಏನು ಅನ್ಕೊಳ್ಳಲ್ಲ. ನಡೀರಿ ಅಪ್ಪ, ನಡೀರಿ ಒಳಗೆ. ಜಾನ್ವಿ, ಶ್ರೀಮತಿ ಯಾವಾಗಲೇ ಇಷ್ಟು ಒಳ್ಳೆಯವನಾದ? ಅಜ್ಜಿ, ಸುಮ್ಮನೆ ಅಷ್ಟೇ ಜಗಳ ಮಾಡಬೇಡ. ಅಣ್ಣ ಒಪ್ಕೊಂಡಿದ್ದಾನಲ್ವಾ, ಅದೇ ದೊಡ್ಡ ವಿಷಯ. ಸರಿ, ನಾವು ಹೋಗಿರ್ತೀವಿ. ನೀನು ಲೇಟ್ ಮಾಡಬೇಡ, ಬೇಗ ಬಂದ್ಬಿಡು. ಸರಿ, ಬನ್ನಿ ಎಲ್ಲ ಹೋಗೋಣ. ವಿಭಾ, ಬಾ ಅಮ್ಮ. ಲೇ ನಾಗರಾಜು, ವೆಂಕಟು, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅಮ್ಮ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಹಾ, ಬನ್ನಿ, ಒಳಗೆ ಬನ್ನಿ. ಬಾಮ. ಗುಬ್ಬಚ್ಚಿ ಗೂಡು. ಹೌದಪ್ಪ, ಆ ಓನರು ಇದನ್ನ ಕಿತ್ತು ಬಿಸಾಕಿ ಅಂತ ಹೇಳಿದ್ರು. ಆದ್ರೆ ನಮ್ ಸಪ್ತಮಿನೇ ಹಠ ಮಾಡಿ ಉಳಿಸ್ಕೊಂಡಿದ್ದಾಳೆ. ಅದು ಎಷ್ಟು ದಿನ ಇರುತ್ತೋ ಇರ್ಲಿ, ಒಂದು ಸಂಸಾರನ, ಒಂದು ಕುಟುಂಬನ ಆತರ ಒಡೆದು ಹಾಕ್ಬಾರ್ದು ಅನ್ನೋದು ಅವಳು ಹಠ. ಮೊಟ್ಟೆ ಹೊಡೆದು ಈಗಷ್ಟೇ ಮರಿಗಳು ಆಚೆ ಬಂದಿದೆಯಲ್ಲ, ಅದಕ್ಕೆ ಶಬ್ದ ಮಾಡ್ತಿದೆ. ಶಬ್ದ ಮಾಡ್ತಾ ಇಲ್ಲ, ನಮ್ಮನ್ನೆಲ್ಲ ಸ್ವಾಗತ ಮಾಡ್ತಿದೆ ವೆಂಕಟು. ಸರಿ ಸರಿ, ಬನ್ನಿ ಎಲ್ಲ ಒಳಗೋಗೋಣ. ಅಮ್ಮ ಬನ್ನಿ ಬನ್ನಿ. ಲೇ ಇವ್ಳೆ ಬಂದ್ರು ನೋಡೆ. ಹಾ, ಬಾ ನಾಗರಾಜು. ಅಮ್ಮ ಬನ್ನಿ, ಕೂತ್ಕೊಳ್ಳಿ. ಬಾಪ, ಬಾ ಕೂತ್ಕೋ. ಪ್ರಕಾಶು. ಅಣ್ಣ ನಮಸ್ಕಾರ, ಚೆನ್ನಾಗಿದ್ದೀರಾ? ನಮಸ್ಕಾರ ಅಮ್ಮ, ಚೆನ್ನಾಗಿದ್ದೀನಿ. ನಮಸ್ಕಾರ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಸತ್ಯಭಾಮ, ನಿನ್ನ ನೋಡಿ ಎಷ್ಟು ವರ್ಷಗಳಾಗೋಗಿತ್ತು. ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಮ್ಮ. ಇವ್ನು ನಿನ್ ಮಗನಾ? ಹೌದಮ್ಮ, ಮಗಳು ಒಳಗಡೆ ಸಪ್ತಮಿನ ರೆಡಿ ಮಾಡ್ತಿದ್ದಾಳೆ. ವೆಂಕಟು, ನಂಗೆ ಇಬ್ರು ಹೆಣ್ಮಕ್ಳು. ಇವ್ರಿಬ್ರು ನೀನ್ ನೋಡಿದೀಯಾ? ಹಾ, ನೋಡಿದ್ದೀನಲ್ಲ, ಮನೆಗೆ ನೀರಿನ ಕ್ಯಾನ್ ಹಾಕಕ್ ಬಂದಾಗ ನೋಡಿದ್ದೀನಿ. ಇವನು ನನ್ 2ನೇ ಮಗ ಸಮರ್ಥ. ಇವನು ನೋಡಿರ್ಲಿಲ್ಲ ನಾನು. ನಮಸ್ತೆ ಅಂಕಲ್. ನಮಸ್ತೆರಪ್ಪ. ಇರ್ಲಿ. ಮದ್ವೆ ಗಂಡೆ ಬಂದಿಲ್ವಾ? ಬರ್ತಾರ, ಸುಮ್ನಿರೋ. ವೆಂಕಟು, ಏನಾಯ್ತು? ಏನಿಲ್ಲ, ಅದು ಹುಡುಗ ಇನ್ನೂ ಬಂದಿಲ್ವಲ್ಲ ಅಂತ ಕೇಳ್ತಾ ಇದ್ದಾನಷ್ಟೇ. ಗಂಡೆ ಬರ್ದೆ ನಾವು ಬಂದು ಏನ್ ಪ್ರಯೋಜನ ಅಲ್ವಾ? ಅವನು ಆಚೆ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನೆ, ಇನ್ನೇನು ಬಂದ್ಬಿಡ್ತಾನೆ. ಹಾ, ಗೊತ್ತಾಯ್ತೇನಪ್ಪ, ಕೇಳಿಸ್ಕೊಂಡ್ಯಾ? ಹಲೋ, ಹೇಳು ಮಿಥುನ್. ಈ ಶಕುನ್ ಇಲ್ಲೇನು ಮಾಡ್ತೀಯಾನೆ? ಒಂದು ವೇಳೆ ನನ್ನನ್ನು ಫಾಲೋ ಮಾಡಿ ಎಲ್ಲ ವಿಷಯನೂ ಮಂಜರಿಗೆ ಹೇಳ್ತಿದ್ದಾನ ಹೇಗೆ? ಮತ್ತೆ ಆ ಮಂಜರಿ ಮತ್ತೇನಾದರೂ ಪ್ಲ್ಯಾನ್ ಮಾಡಿ ಈ ಸಂಬಂಧನ ಕೆಡ್ಸಕ್ಕೆ ನೋಡ್ತಿದ್ದಾಳ? ಇವತ್ತೇನಾದರೂ ಸರಿ, ಒಳಗೋಗಿ ಹುಡುಗಿನ ನೋಡ್ತಿದ್ದಂಗೆ ನೆಕ್ಸ್ಟ್ ಮುಹೂರ್ತದಲ್ಲೇ ಮದುವೆ ಫಿಕ್ಸ್ ಮಾಡ್ಕೊಬಿಡ್ತೀನಿ. ಈ ಸ್ವಾಮಿ ಬೇರೆ ಇನ್ನೂ ಬರಲಿಲ್ಲ. ನನ್ನ ಕಂಡೀಷನ್ ಬಗ್ಗೆ ಹುಡುಗಿಗೆ ಹೇಳಬೇಕಾಗಿರೋದೇ ಅವನು.
ಹೇಳ್ ಮಗ. ಲೋ ಸ್ವಾಮಿ, ನನ್ನ ಮದುವೆ ನೀನು ಎಷ್ಟು ಮುಖ್ಯ ಅಂತ ಬಿಡಿಸ್ಬೇರೆ ಹೇಳ್ಬೇಕಾ? ಇನ್ನು ಆಫೀಸಲ್ಲಿ ಏನೋ ಮಾಡ್ತಿದ್ಯಾ? ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ ಕಣೋ. ಏನ್ ಮಾಡು ಅಂತೀಯ ನನ್ನ? ಹಲೋ, ಯಾವಾಗ ನೋಡಿದ್ರು ಸಿಟ್ಟಲ್ಲೇ ಇರ್ತಾನೆ. ವೆಂಕಟು, ಆ, ಅಮ್ಮ. ನಾನು ಇವ್ರಿಗೆಲ್ಲ ಮೊದಲೇ ಹೇಳಿದ್ದೆ, ಮದುವೆ ಅನ್ನೋದು ಮನುಷ್ಯರು ನಡೆಸೋದಲ್ಲ, ಅದು ದೈವ ಸಂಕಲ್ಪ ಅಂತ. ಸತ್ಯವಾದ ಮಾತಮ್ಮ ಅದು. ಏನ್ ಹೇಳ್ತೀಯ ನಾಗರಾಜು? ನಿಜ. ದೇವ್ರು ಒಂದ್ ಗಂಡ್ಗೆ ಒಂದ್ ಹೆಣ್ಣು ಅಂತ ಜೋಡಿ ಮಾಡಿರ್ತಾನೆ. ಸಪ್ತಮಿ ನಿನ್ ಮಗಳು ಅಂತ ಗೊತ್ತಿಲ್ಲದೆ ಹೋದ್ರು ಪರಿಚಯ ಆಯ್ತು. ಈಗ ಅವಳನ್ನೇ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಬಂದಿದ್ದೀವಿ ಅಂದ್ಮೇಲೆ ಇದು ದೇವರ ಅನುಗ್ರಹ ಅಲ್ವಾ? ಹೌದಮ್ಮ, ನಿಜಾನೇ. ದೇವ್ರ ಅನುಗ್ರಹ ಇಲ್ಲದೆ ಏನೂ ನಡೆಯಲ್ಲ. ನಾನು ಸಪ್ತಮಿಗೆ ಒಂದು ಒಳ್ಳೆ ಗಂಡು ಸಿಗ್ಲಿ, ಅವಳು ಮನೆಯಲ್ಲಿ ಅವಳು ನೆಮ್ಮದಿಯಾಗಿ ಖುಷಿಯಾಗಿ ಸಂಸಾರ ಮಾಡ್ಕೊಂಡಿರ್ಲಿ ಅಂತ ನಾನು ದಿನಾ ದೇವ್ರ ಹತ್ರ ಬೇಡ್ಕೋತಾ ಇದ್ದೆ. ಈಗ ನನ್ನ ಬಾಲ್ಯ ಸ್ನೇಹಿತನೇ ನಮ್ ಬೀಗ್ರಾಗುವಂತ ಸಮಯ ಬಂದಿದೆ. ಜೀವನ ಅನ್ನೋದು ಹಾಗೆ ಅಲ್ವಾ ವೆಂಕಟು? ನಮಗ್ ಬೇಕಾಗಿರೋದು ಅಂಗೈನಲ್ಲೇ ಇದ್ರು ಊರೆಲ್ಲ ಹುಡ್ಕಾಡ್ತೀವಿ. ಅದು ನಿಜಾನೇ ಬಿಡು ಪ್ರಕಾಶು. ಒಟ್ಟಿನಲ್ಲಿ ಬಾಲ್ಯ ಸ್ನೇಹಿತರಿಬ್ರು ಬೀಗರಾಗ್ತಾ ಇದ್ದಾರೆ ಅಂದ್ರೆ ಇದಕ್ಕಿಂತ ಸಂತೋಷ ಏನಿದೆ ಹೇಳು? ಎಲ್ಲ ಆಶೀರ್ವಾದ ಅಮ್ಮ, ನಿಮ್ಮ ಆಶೀರ್ವಾದಮ್ಮ. ಅಕ್ಕ, ಏನೋ ಕಡಿಮೆ ಆಗಿದೆ ಅನಿಸ್ತಿದೆ ಕಣೆ. ಹೌದಾ? ರಾಣಿ ಅಕ್ಕ, ಅಲ್ಲಿರೋ ಪೌಡರ್ ಕೊಡಿ. ಒಂದ್ ನಿಮಿಷ ನಿಂತ್ಕೊಳ್ಳಿ. ನನ್ ಮುಖ ಏನಾದ್ರೂ ನಿನಗೆ ಗೋಡೆ ತರ ಕಾಣಿಸ್ತಿದ್ಯಾ? ಪೇಂಟ್ ಹೊಡಿತಿದ್ಯಲ್ಲೇ? ಅಕ್ಕ, ನಾನು ಏನ್ ಹೇಳಿದ್ದು, ಹುಡುಗ ನಿನ್ನ ನೋಡಿದ ತಕ್ಷಣ ಫ್ಲಾಟ್ ಆಗ್ಬೇಕು. ಆ ತರ ಮೇಕಪ್ ಮಾಡಿಲ್ಲ ಅಂದ್ರೆ ನನ್ನ ಇಮೇಜ್ ಹಾಳಾಗಲ್ವಾ? ನಾಳೆ ನನ್ನ ಕಾಲೇಜಲ್ಲಿ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಜಂಬ ಕೊಚ್ಕೊಳ್ಳೋದು ಬೇಡ್ವಾ? ನೀನ್ ಜಂಬ ಕೊಚ್ಕೊಳ್ಳೋದಕ್ಕೆ ನಾನೇನ ಸಿಕ್ಕಿದ್ದು? ಇಬ್ರು ಜಗಳ ಮಾಡ್ಕೋಬೇಡಿ ಸಪ್ತಮಿ. ಗಂಡಿನ ಕಡೆಯವ್ರು ಬಂದಿದ್ದಾರೆ. ಆರಾಮಾಗಿ ಖುಷಿಯಾಗಿ ಟೆನ್ಷನ್ ಮಾಡ್ಕೊಳ್ದೆ ಇರ್ಬೇಕು ನೀನು. ಯಾವತ್ತೂ ಕೈ ಕೊಟ್ಟಿಲ್ಲ, ಇವತ್ತೇ ಕೈ ಕೊಡ್ಬೇಕಾ? ಕಳ್ಳು ಸ್ವಾಮಿ. ನೀವೆಲ್ಲ ಎಷ್ಟು ಸಂತೋಷವಾಗಿದ್ದೀರೋ, ಇದಕ್ಕಿಂತ 10 ಪಟ್ಟು ಸಂತೋಷ ನನಗಾಗ್ತಾ ಇದೆ. ಯಾಕೊತ್ತಾಮ, ನಾನು ಚಿಕ್ಕ ಹುಡುಗ ಇದ್ದಾಗ ಊಟಕ್ಕಿಲ್ಲದೆ ಇದ್ರೆ ನಿಮ್ಮ ಮನೆಗೆ ಬರ್ತಾ ಇದ್ದೆ. ನೀವು ನಾಗರಾಜನ್ಗಿಂತ ಮೊದಲು ನನಗೆ ಊಟಕ್ಕೆ ಬಡಿಸ್ತಾ ಇದ್ರಿ. ಅದು ನಿಮಗೆ ನೆನಪಿದೆಯೋ ಇಲ್ವೋ, ಆದರೆ ನನಗೆ ಮಾತ್ರ ಯಾವತ್ತಿಗೂ ನೆನಪಿದೆ, ಇವತ್ತಿಗೂ ನೆನಪಿದೆ. ಅಂಥದ್ದು ಇವತ್ತು ನಿಮ್ಮ ಮನೆಗೆ ನನ್ನ ಮಗಳನ್ನು ಕೊಡ್ತಾ ಇರೋದು ನನಗೆ ತುಂಬ ಸಂತೋಷ ಆಗ್ತಾ ಇದೆ.